ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನಿತ್ಯ ನಿನ್ನನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣು ಶರಣಾರ್ಥಿ. ಜಗತ್ತಿನಲ್ಲಿ ಆರೋಗ್ಯವನ್ನ ಪಡೆಯೋದಕ್ಕೆ, ರೋಗವನ್ನು ನಿವಾರಿಸೋದಕ್ಕೆ ಅನೇಕ ಮಾರ್ಗಗಳು ಹುಟ್ಕೊಂಡಿದೆ. ಈಗ ನೀವೆಲ್ಲ ನೋಡ್ತಾ ಇರ್ತಕ್ಕಂತಹ, ಕೇಳ್ತಾ ಇರ್ತಕ್ಕಂತಹ ಅಥವಾ ಕೆಲವರು ತೆಗೆದುಕೊಳ್ತಾ ಇರ್ತಕ್ಕಂತಹ ಇಂಗ್ಲಿಷ್ ಮೆಡಿಸಿನ್ ಅಥವಾ ಅಲೋಪತಿ ಪದ್ಧತಿ, ಅದು ಬಹಳ ಅಂದ್ರೆ ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡಿರ್ತಕ್ಕಂತಹ ಮತ್ತು ಅತ್ಯಂತ ವೈಜ್ಞಾನಿಕ ಅಂತ ಹೇಳಿ ವಿಜ್ಞಾನಿಗಳು, ರಾಜಕಾರಣಿಗಳು ಸೇರಿ ತೀರ್ಮಾನಿಸಿರ್ತಕ್ಕಂಥ ಒಂದು ಪದ್ಧತಿ. ಇನ್ನು ಎರಡನೇ ಹೆಚ್ಚು ಪ್ರಸಿದ್ಧವಾದ ಪದ್ಧತಿ ಅಂದ್ರೆ ಹೋಮಿಯೋಪತಿ. ಹೋಮಿಯೋಪತಿ ಕೂಡ ಬಹಳ ಪ್ರಸಿದ್ಧವಾಗಿದೆ. ಆದರೆ ಇದರಷ್ಟಲ್ಲ, ಇದರ ಅರ್ಧನೂ ಅಲ್ಲ, ಇದರ ಕಾಲ್ಭಾಗನೂ ಅಲ್ಲ ಅಂತ ಇಟ್ಕೊಳ್ಳಿ. ಅದು ಒಂದು ಸಿದ್ಧಾಂತವನ್ನು ಮಂಡಿಸ್ತು. ಕಾಯಿಲೆಯ ಲಕ್ಷಣಗಳಿಂದನೇ ಕಾಯಿಲೆಯನ್ನು ನಿವಾರಿಸ್ಕೊಳ್ಳೋದು ಹೋಮಿಯೋಪತಿ ಅನ್ನುವಂಥದ್ದನ್ನು ಶುರು ಮಾಡ್ತು. ಇನ್ನು ಅತ್ಯಂತ ಪ್ರಾಚೀನವಾದ, ಇತ್ತೀಚೆಗೆ ಸ್ವಲ್ಪ ವಿಮರ್ಶೆಗೆ ಒಳಗಾಗಿ ಏನೋ ಅದರಲ್ಲಿ ಶಕ್ತಿ ಇದೆ, ಚೆನ್ನಾಗಿದೆ ಅಂತ ಹೇಳಿ ನಂಬಿರುವಂತ ಆಯುರ್ವೇದ ಪದ್ಧತಿ ಅಂದ್ರೆ ಗಿಡಮೂಲಿಕೆಗಳು. ಗಿಡಮೂಲಿಕೆಗಳಿಂದ ಹೆಚ್ಚಾಗಿ ಪಥ್ಯೆ ಅಂದ್ರೆ ಸರಿಯಾದ ದಾರಿಯಲ್ಲಿ ನಡೆಯೋದು. ಪಥ್ಯೆ ಅಂತಂದ್ರೆ ಯಾವ ದಾರಿಯಲ್ಲಿ ನಡೆದ್ರೆ ಕಾಯಿಲೆ ಹುಷಾರಾಗತ್ತೋ ಆ ದಾರಿಯಲ್ಲಿ ನಡೆಯೋದು. ಅದಕ್ಕೆ ಆಯುರ್ವೇದ ಒಂದು ಘೋಷಣೆ ಮಾಡಿದೆ, ಪಥ್ಯೆ ಮಾಡದವನಿಗೆ ಔಷಧಿ ಏಕೆ? ಗೊತ್ತಾಯ್ತಲ್ಲ, ಪಥ್ಯೆ ಮಾಡ್ಲಾರ್ದವನಿಗೆ ಔಷಧಿ ಕೊಟ್ಟೇನ್ ಪ್ರಯೋಜನ? ಸರಿಯಾಗಿ ಪಥ್ಯೆ ಮಾಡಿಬಿಟ್ರೆ ಅವನಿಗೆ ಔಷಧಿ ಅಗತ್ಯವೇ ಇಲ್ಲ ಅಂತ ಹೇಳುತ್ತೆ ಆಯುರ್ವೇದ. ಔಷಧಿಯ ಪರವಾಗಿಲ್ಲ, ಚೆನ್ನಾಗಿ ಬದುಕುವ ಪದ್ಧತಿಯ ಮೇಲೆ ಅವಲಂಬನೆ ಆಗಿದೆ. ಆದ್ರೆ ಮುಂದೆ ಗಿಡಮೂಲಿಕೆಗಳು, ಭಸ್ಮಗಳು, ಅರಿಷ್ಟಗಳು ಅಂದ್ರೆ ಬೇರೆ ಬೇರೆ ಔಷಧಿಗಳು ಮಾಡಿದ್ರು. ಅದರಲ್ಲೂ ಸಾವಿರಾರು ಮಾಡಿದ್ರು. ನಿಮ್ಗೆ ಆಶ್ಚರ್ಯ ಆಗಬಹುದು, ವೈದ್ಯ ಸಂಗಣ್ಣ ಅಂದ್ರೆ ಅವರ ಹೆಸರನ್ನೇ ನಾವು ಚಿಕಿತ್ಸಾಲಯಕ್ಕೆ ಇಟ್ಟಿರೋ, ಶರಣ ವೈದ್ಯ ಸಂಗಣ್ಣ. 12ನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿದ್ದಂತ ವ್ಯಕ್ತಿ. ಅವನು ಕೇವಲ 18 ವಚನಗಳು ಮಾತ್ರ ಸಿಕ್ಕಿದೆ. ಅದಷ್ಟೇ ಅವನ ವಚನಗಳಲ್ಲ, ಮೋಸ್ಟ್ಲಿ ಇನ್ನೂ ಸಾಕಷ್ಟು ಇರಬಹುದು, ಸಿಕ್ಕಿಲ್ಲ. ಏನು ಕಾರಣಕ್ಕೆ ಹಾನಿಯಾದವೋ ಅಥವಾ ಕಾಲಗರ್ಭದಲ್ಲಿ ಅಡಗಿಕೊಂಡಿದವೋ ಗೊತ್ತಿಲ್ಲ. ಆದ್ರೆ ಆ ಶರಣ, ಆ ಮಹಾನುಭಾವಿ 18 ವಚನಗಳಲ್ಲಿ ಯಾವುದೇ ಗಿಡಮೂಲಿಕೆಗಳ ಬಗ್ಗೆ ಏನು ಹೇಳಲ್ಲ, ಒಟ್ಟ ಗಿಡಮೂಲಿಕೆ ಬಗ್ಗೆ ಹೇಳಲ್ಲ.
ಬೇರು, ಹೂ, ಪತ್ರೆ ಅಂತ ಬಳಸ್ತಾನೆ. ಆದ್ರೆ ಅದು ಕೂಡ ಆಧ್ಯಾತ್ಮೀಕರಣಗೊಂಡಿದೆಯೇ ಹೊರತು ಈಗೇನು ಪ್ರಚಲಿತದಲ್ಲಿದೆ ಅಥವಾ ಆಯುರ್ವೇದದಲ್ಲಿ ಪ್ರಚಲಿತದಲ್ಲಿದೆ ಜ್ವರಕ್ಕಿಂತಹದ್ದು, ತಲೆನೋವಿಗಿಂತಹದ್ದು, ಕಣ್ಣು ಬೇನೆಗಿಂತಹದ್ದು ಅಂತ ಹೇಳಿ ಎಲ್ಲಿಯೂ ಕೂಡ ಒಂದೇ ಒಂದು ಗಿಡಮೂಲಿಕೆಯ ಹೆಸರನ್ನು ಅವನು ಬಳಸೋದಿಲ್ಲ. ಅಂದ್ರೆ ಆಮೇಲೆ ಅವನು ಬಹಳ ವಿಶೇಷವಾದ ಚಿಂತನೆ ಏನಪ್ಪಾ ಅಂದ್ರೆ ಗಮನಿಸ್ಬೇಕಾದದ್ದು, ಅಷ್ಟೋತ್ತರ ಶತವ್ಯಾಧಿಗಳು ಬರೋದು ಕೇವಲ ಶರೀರಕ್ಕಲ್ಲ, ಆತ್ಮಕ್ಕಂತೂ ರೋಗನೇ ಇಲ್ಲ. ಹಾಗಾದ್ರೆ ಇವೆರಡರ ನಡುವೆ ರೋಗ ಇದೆ ಅಂದ್ರೆ ನಾವು ಕೇವಲ ಶರೀರಕ್ಕೆ ಚಿಕಿತ್ಸೆ ಕೊಟ್ಟರೆ ನಡೆಯಂಗಿಲ್ಲ. ಇದು ಅವನು ಹೇಳ್ತಕ್ಕಂಥ. ಇವತ್ತು ಬಹಳ ದೊಡ್ಡ ದುರಂತ ಏನಾಗ್ತಿದೆ ಅಂದ್ರೆ ಎಲ್ಲ ಔಷಧಿಗಳು, ಎಲ್ಲ ಆಪರೇಷನ್ಗಳು, ಎಲ್ಲ ರೀತಿಯ ಉಪಚಾರಗಳು ಅಲೋಪತಿ ಪದ್ಧತಿಯಲ್ಲಿ ಶರೀರಕ್ಕೆ ಹೊರತು ಮನಸ್ಸಿಗೂ ನಾವು ಚಿಕಿತ್ಸೆ ಕೊಡ್ತೀವಿ ಅಂತಾರೆ. ಅದೆಷ್ಟು ಜನ ಮಾನಸಿಕ ಚಿಕಿತ್ಸೆ ತಗೊಂಡು ಚೆನ್ನಾಗಿದ್ದಾರೋ ದೇವರಿಗೆ ಗೊತ್ತು, ನಿಮಗೆ ಗೊತ್ತು, ಅವರಿಗೆ ಗೊತ್ತು. ಒದ್ದಾಡ್ತಾ ಇದ್ದಾರೆ. ಆದ್ರೂ ಆ ಔಷಧಿನ ಬಿಡಬೇಡಿ ಅಂತ ಹೇಳ್ತಾರೆ. ಬಿಡಬಾರ್ದು. ಇನ್ನೂ ಹೆಚ್ಚಿನ ಅದು ತಗೊಂಡ್ ಬಿಟ್ರೆ ಇನ್ನೂ ಕೆಟ್ಟ ಪರಿಣಾಮ ಆಗ್ತದೆ. ಒಂದಷ್ಟು ದಿವಸ ತಗೊಳ್ಳೋದು, ಮತ್ತೊಂದಷ್ಟು ದಿವಸ ಬಿಟ್ಟು ಬಿಡೋದು, ಮತ್ತೆ ತಗೊಳ್ಳೋದು, ಮತ್ತೆ ಬಿಡೋದು, ಹಿಂಗ್ ಮಾಡ್ಬಾರ್ದು. ತಗೊಂಡ್ರೆ ಅದನ್ನೇ ತಗೋಬೇಕು ಸರಿಯಾಗಿ. ಅದ್ರ ಡೋಸೇಜ್ ಏನಾರಾಗ್ಲಿ, ಹೆಚ್ಚಾಕೊಂತ ಹೋಗ್ಲಿ, ಕಡಿಮೆ ಹಾಕೊಂತ ಹೋಗ್ಲಿ. ಬಿಟ್ರೆ ಸಾವು ಬಂದ್ರೂ ಪರವಾಗಿಲ್ಲ. ಯಾಕೆಂದ್ರೆ ಸಾವಿಗಂತೂ ಮದ್ದಿಲ್ಲ. ನಾನು ಔಷಧಿಯನ್ನು ತೆಗೆದುಕೊಳ್ಳೋದಿಲ್ಲ ಅನ್ನುವ ಸಂಕಲ್ಪವನ್ನು ಮಾಡಿದರೆ ಖಂಡಿತವಾಗಿ ನಿಮ್ಗೆ ಆರೋಗ್ಯ ಸಿಗುತ್ತೆ. ನಮ್ಮ ಆಶ್ರಮದಲ್ಲಿ ಅನುಸರಿಸ್ತಾ ಇರ್ತಕ್ಕಂಥ ಮಾರ್ಗ ಇದೇನೆ, ಪಕ್ಕ ವೈದ್ಯ ಸಂಗಣನ ಮಾರ್ಗ. ಹಾಗಾದ್ರೆ ನೀವು ಸ್ಪಿರುಲಿನ ಕೊಡ್ತಿರಲ್ರಿ, ಅದು ಮಾತ್ರ ಅಲ್ವಾ? ಆಮೇಲೆ ಏನೋ ಹಸಿರು ಔಷಧಿ ಕೊಡ್ತಿರಲ್ಲ, ಏನು ಬೇವು, ಸೀಮಾರೋಗ ಅರ್ದು ಕೊಡ್ತಿರಲ್ಲ, ಮತ್ತೆ ಅದು ಔಷಧಿ ಅಲ್ವಾ? ಎಲ್ಲ ಅವು ಯಾವುದೋ ಕಾಯಿಲೆಗೆ ಕೊಡ್ತಕ್ಕಂಥ ಔಷಧಿಗಳಲ್ಲ. ಸ್ಪಿರುಲಿನ ಅಂತೂ ಫುಡ್ ಸಪ್ಲಿಮೆಂಟ್, ಅದು ಆಹಾರ ವಸ್ತು ಅಂತಾನೆ ಹೇಳ್ಬೋದು. ಅದನ್ನು ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಅದು ಔಷಧಿ ಅಂದ್ರೆ ಡ್ರಗ್ ಅಲ್ಲ. ಇನ್ನು ಕೆಲವರಿಗೆ ರಸ ಕೊಡ್ತೀವಿ, ಎಲ್ರಿಗೂ ಅಲ್ಲ. ಅದು ರಸ ಔಷಧಿ ಕೊಡ್ತೀವಲ್ಲ, ಹಸಿರು ಔಷಧಿ, ಅದು ಎಲ್ರಿಗೂ ಅನ್ವಯ ಆಗಂತದ್ದಲ್ಲ, ಎಲ್ರಿಗೂ ಕೊಡಲ್ಲ. ಅನ್ನು ತುಂಬಾ ಕ್ರಿಟಿಕಲ್ ಇರೋಂಥವ್ರಿಗೆ, ದೇಹದಲ್ಲಿ ವಿಷದ ಪರಿಣಾಮ ಜಾಸ್ತಿ ಆಗಿರ್ತಕ್ಕಂಥವ್ರಿಗೆ, ಕಿಮೋ ತಗೊಂಡ್ಬಿಟ್ಟಿರ್ತಾರೆ, ಬೇರೆ ಬೇರೆ ಕಾರಣಕ್ಕೆ ಔಷಧಿಗಳು ತುಂಬಾ ನುಂಗ್ಬಿಟ್ಟಿರ್ತಾರೆ. ಇದು ವಿಷವನ್ನು ವಿಷದಿಂದ ತೆಗೆಯುವಂಥದ್ದು. ಆದ್ರೆ ಇದು ಕೆಮಿಕಲ್ ಅಲ್ಲ, ಗಿಡಮೂಲಿಕೆನೇ. ಇದು ಗಿಡಮೂಲಿಕೆ ಮತ್ತು ಇಂಥ ಕಾಯಿಲೆಗೆ ಅಂತ ಅಲ್ಲ, ಸ್ವಲ್ಪ ರೋಗ ನಿರೋಧಕ ಶಕ್ತಿ ಹೆಚ್ಚಾಗತ್ತೆ. ಬೇವು ಅಧರಕ್ಕೆ ಕಹಿ, ಉದರಕ್ಕೆ ಸಿಹಿ ಅಂತ ಬಸವಣ್ಣವರು ಕೂಡ ಹೇಳಿದ್ರು. ಅದಕ್ಕೆ ಆ ಬೇವು ಸೇರಿಸ್ಕೊಂಡಿದೀವಿ. ಅಮೃತ ಬಳ್ಳಿ ಎಲೆ ಅದೇನು ಮುಚ್ಚಿಡೋ ಅಂತದ್ದಲ್ಲ ಔಷಧಿ. ಕೆಲವರು ಆಯುರ್ವೇದಿಕ ವೈದ್ಯರು ಹೇಳ್ತಿರ್ತಾರೆ, ಇಂಥದ್ದು ಯಾವ್ದು ಹೆಸರು ಹೊಡಿಬಾರ್ದು, ಸುಮ್ಮನೆ ಕೊಟ್ಟಿದ್ದು ತಗೋಬೇಕಷ್ಟೆ. ಅದು ಸರಿಯಾದ ಪದ್ಧತಿ ಅಲ್ಲ, ಗೊತ್ತಾಗಬೇಕು ನಿಮಗೆ. ಮತ್ತು ನೀವು ಮನೇಲಿ ಮಾಡ್ಕೋಬಹುದು, ಇವೆಲ್ಲವನ್ನು ಮನೇಲಿ ಮಾಡ್ಕೋಬಹುದು ನೀವು. ಆಮೇಲೆ ನಾವೊಂದ್ಸಾರಿ ಏನ್ ಹೇಳ್ತೀವಿ, ಒಂದ್ಸಾರಿ ಇಲ್ಲಿ ತರಬೇತಿ ತಗೊಳ್ಳಿ. ಅಲ್ಲಿ ಆಲೋಪತಿ ಮೆಡಿಸನ್ ಏನ್ ತಗೊಳ್ತಿದ್ರು ಅದನ್ನ ಬಿಟ್ಟು ಇಲ್ಲಿ ತರಬೇತಿ ತಗೊಂಡ್ಮೇಲೆ ನೀವು ಗಟ್ಟಿಯಾಗಿ ಪಾಲಿಸ್ತೀವಿ ಅಂದ್ರೆ ನಮ್ಮ ಸಹಾಯ ನಿಮಗೆ ಅಗತ್ಯ ಇಲ್ಲ. ಪುಸ್ತಕಗಳು ಬರೆದಿದ್ದೀವಿ, ಪುಸ್ತಕಗಳಿದೆ. ಹಾಗಾಗಿ
ಆಮೇಲೆ ಸುಲಭವಾದ ಮೆಡಿಸಿನ್ ಪದ್ಧತಿ, ಅದು ಶುಗರ್ ಇರಲಿ, ಬಿ ಪಿ ಇರಲಿ, ಬೇಕಾದಂತ ಗ್ಯಾಸ್ಟ್ರೈಟಿಸ್ ಇರಲಿ, ಯಾವುದೇ ಇದ್ರೂ ಕೂಡ ಉಪವಾಸದಲ್ಲಿ ಬಹಳ ಸುಲಭವಾಗಿ, ಅದು ಟೈಪ್ 1 ಡಯಾಬಿಟಿಸ್ ಬಿಟ್ಟು, ಸಣ್ಣ ಮಕ್ಳಿಗೆ ಏನ್ ಬರ್ತಾ ಇದೆ ಅದು ಬಿಟ್ಟು ಇನ್ನು ಬಾಕಿವೆಲ್ಲ ಚೆನ್ನಾಗಿ ಹುಷಾರಾಗ್ತವೆ. ಆದ್ರೆ ಸಮಸ್ಯೆ ಬಂದಿರೋದೇನಂದ್ರೆ ಮನುಷ್ಯನಿಗೆ ಇದನ್ನ ಕಂಟಿನ್ಯೂ ಮಾಡಲ್ಲ. ಬಹಳ ಜನ 100 ಜನ ಉಪವಾಸ ಮಾಡಿದ್ರೆ ಒಂದು 70 ಜನ ಬಿಟ್ಬಿಡ್ತಾರೆ, ಕೈ ಬಿಟ್ಬಿಡ್ತಾರೆ. ಯಾಕೆ ಅಂದ್ರೆ ಮತ್ ಮಾಡಕ್ಕಾಗಲ್ರಿ, ನಮ್ಗೆ ಆಸೆ, ತಿನ್ನುವ ಆಸೆ, ಮತ್ತೆ ಬೇರೆ ಬೇರೆ ಕಾರಣಕ್ಕಾಗಿ ಬಿಡ್ತಾರೆ. 30 ಜನ, 100ಕ್ಕೆ 30 ಜನ ಉಳಿಸ್ಕೊಂತಾರೆ, ಅದನ್ನ ಮಾಡ್ತಾರೆ. ಅವರು ಕೂಡ, ಅವರಲ್ಲೂ ಕೆಲವರು ಒಂದು 5 ವರ್ಷ, 10 ವರ್ಷ, 15 ವರ್ಷ ಮಾಡಿ ಆಮೇಲೆ ಬಿಟ್ಬಿಡ್ತಾರೆ. ಇದು ಸಮಸ್ಯೆ ಆಗಿರೋದು. ಇದನ್ನು ನಿರಂತರವಾಗಿ ಪಾಲಿಸ್ಕೊಂಡು ಹೋಗೋದಿದೆಯಲ್ಲ, ಅದೊಂದು ಧರ್ಮನೇ, ಆರೋಗ್ಯ ಧರ್ಮ ಅಥವಾ ವಿಶ್ವಧರ್ಮ. ಇದನ್ನ ಪಾಲಿಸಿದ್ರೆ ನೀವು ಧರ್ಮವಂತರಾಗೇ ಆಗ್ತೀರ. ನೀವೇ ಯಾವ ಲಾಂಛನ ಧರಿಸ್ತಿರೋ ಬಿಡ್ತಿರೋ ನಾವು ಕೇಳಲ್ಲ. ನೀವು ಯಾವ ಗುಡಿಗೆ ಹೋಗ್ತಿರೋ, ಮಸೀದಿಗೆ ಹೋಗ್ತಿರೋ, ಚರ್ಚ್ಗೆ, ಅದು ಕೇಳಲ್ಲ. ಈ ಮಾರ್ಗದಲ್ಲಿ ಇರಿ ನೀವು. ಇಲ್ಲಿ ಮಾಂಸಾಹಾರ ಇಲ್ಲ, ಹಿಂಸೆ ತಪ್ಪಿ ಹೋಯ್ತು. ಬೆಳಿಗ್ಗೆ ಬೇಗ ಏಳಬೇಕು, ಧರ್ಮ ಬಂತು, ಮತ್ತು ಎಷ್ಟು ಸೇರುತ್ತೆ ಅಷ್ಟೇ ಊಟ ಮಾಡ್ಬೇಕು, ಮತ್ತೆ ಉಪವಾಸ ಮಾಡ್ತಾ ಇರ್ಬೇಕು, ನೀರು ಹೆಚ್ಚು ಕುಡಿಬೇಕು, ವರ್ಷಕ್ಕೊಂದ್ಸಾರಿ ಶರೀರವನ್ನ ಶುದ್ಧೀಕರಣ ಮಾಡಬೇಕು. ಕಾಯಕಲ್ಪ ಅಂತ ಕರೀತಾರ. ಜೊತೆಗೆ ಕಾಯಕಲ್ಪದಲ್ಲಿ ನಿಮಗೆ ಆತ್ಮಶಕ್ತಿ ಹೆಚ್ಚಾಗುತ್ತೋ, ಪ್ರಾಣಶಕ್ತಿ ಶುದ್ಧ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಆದರೆ ಉಪವಾಸದಲ್ಲಿ ಪ್ರಾಣಶಕ್ತಿ ಶುದ್ಧವಾಗತ್ತೆ, ಇನ್ನೂ ಬಲಶಾಲಿ ಆಗತ್ತೆ. ಕರ್ಮವನ್ನು ಕಳೆದುಕೊಳ್ಳುವ ಶಕ್ತಿಯೂ ಕೂಡ, ಕರ್ಮದ ಪರಿಣಾಮವನ್ನ ಕಡಿಮೆ ಮಾಡಿಕೊಳ್ಳುವ ಶಕ್ತಿಯೂ ಕೂಡ ಉಪವಾಸದಲ್ಲಿ ಇದೆ ಎನ್ನುವಂತಹದ್ದು ನನ್ನ ಮನೋಭಾವನೆ. ಆದ್ರಿಂದ ಈ ಪದ್ಧತಿಯನ್ನು ಏನ್ ಮಾಡ್ತೀರಿ, ಮತ್ತೆ ಇದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರ್ತಕ್ಕಂಥ, ಖರ್ಚು ಕಡಿಮೆ. ನಿಮ್ಮ ಮನೇಲಿ ಅದೇ ಹೇಳ್ತೀವಿ, ಜೇನುತುಪ್ಪ ಸಿಗದಿದ್ರು ಪರವಾಗಿಲ್ಲ, ಬೆಲ್ಲ ಶುದ್ಧ ಒಳ್ಳೆ ಬೆಲ್ಲ ಸಿಕ್ಕರೆ ನಿಂಬೆಹಣ್ಣು, ಬೆಲ್ಲ, ನೀರು ಹಾಕೊಂಡು ಕುಡೀರಿ. ತರಕಾರಿ ಅಂತೂ ಮನೆಗೆ ತಂದೆ ತರ್ತೀರಿ, ಸೂಪ್ ಮಾಡ್ಕೊಂಡು ಕುಡೀರಿ. ಹೀಗೆ ಇಷ್ಟು ಸರಳವಾದ, ಇಷ್ಟು ಪರಿಣಾಮಕಾರಿಯಾದ, ಮತ್ತು ಇದು ಕೆಲವರು ಸ್ಲೋ ಅಂತಾರೆ, ಸ್ಲೋ ಅಲ್ಲ, ಇದು ಖಂಡಿತ ಸ್ಲೋ ಅಲ್ಲ. ನೀವು ತಗೊಂಬನ್ನಿ, ಕಾಯಿಲೆಗಳ ಲಿಸ್ಟ್ ತಗೊಂಬನ್ನಿ, ಅವ್ರ ಕಾಯಿಲೆ ಇನ್ನೂ ಹೆಚ್ಚು ಮಾಡ್ಕೊಂತ ಹೋಗ್ತಾರೆ. ನಾವು ಕಾಯಿಲೆಯನ್ನು ಕಡಿಮೆ ಮಾಡಿ ಬಂದ ದಿವಸದಿಂದ ಗುಳಿಗೆ ಬಿಡಿಸಿ ಸಾಧ್ಯವಾದಷ್ಟು ಬೇಗ ನಾರ್ಮಲ್ ಲೈಫ್ ಲೀಡ್ ಮಾಡಿ ನಿಮಗೆ ನಾರ್ಮಲ್ ಸಾಮಾನ್ಯ ಜೀವನ ನಡೆಸೋ ಹಾಗೆ ನಿಮಗೆ ಮಾಡಿಕೊಡ್ತೀವಿ. ಆದ್ರಿಷ್ಟೇ ಅದನ್ನ ಕಠಿಣ ಪರಿಶ್ರಮದಿಂದ, ಮತ್ತು ಬೇರೆಯವರ ಬೈತಿರ್ತಾರೆ, ನೀವು ಬೇರೆಯವ್ರ ಈ ಮಾರ್ಗ ಅನ್ಸೋಣ, ಅದೇನು ಉಪವಾಸ ಮಾಡ್ತೀನಿ, ಮಾಡು, ಸುಮ್ಮನೆ ಊಟ ಮಾಡು, ರಾತ್ರಿ ಊಟ ಮಾಡಬಾರ್ದು, ರಾತ್ರಿನೇ ಹೆಚ್ಚು ಊಟ ಮಾಡ್ಬೇಕು, ಮಾಡೋ ಸುಮ್ಮನೆ ಅಂತಿರ್ತಾರೆ. ಇಂಥವೆಲ್ಲ ನೀವು ಅರಗಿಸ್ಕೊಂಡು ನೀವು ಗಟ್ಟಿಯಾಗಿ ನಿಂತರೆ ಖಂಡಿತವಾಗಿಯೂ ಜೀವನ ಪರ್ಯಂತರ ಮಾತ್ರೆ ಇರಲಾರದ ಹಾಗೆ ಬದುಕಬಹುದು. ಇಂತಹ ಒಂದು ಅದ್ಭುತ ಪದ್ಧತಿ ಇದೆ ಇದು. ಇದಕ್ಕೆ ಏನು ಹೆಸರಿಡಬೇಕು? ಆಧ್ಯಾತ್ಮಿಕ ಚಿಕಿತ್ಸೆ ಅಂತ ಹೇಳೋಣ, ಪ್ರಕೃತಿ ಚಿಕಿತ್ಸೆ ಅಂತ ಹೇಳೋಣ, ಅಥವಾ ಪಂಚಭೌತಿಕ ಚಿಕಿತ್ಸೆ ಅಂತ ಹೇಳೋಣ, ಎಲ್ಲವನ್ನೂ ಹೇಳಬಹುದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.